ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಕರ್ನಾಟಕ ಸರ್ಕಾರ ಉಪನಿರ್ದೇಶಕ ಕಾರ್ಯಾಲಯ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ PUC ದ್ವಿತೀಯ ವರ್ಷದ ಪೂರ್ವ ಸಿದ್ಧತಾ ಪರೀಕ್ಷೆ 2025. ಆತ್ಮೀಯ ವಿದ್ಯಾರ್ಥಿಗಳೇ, ಬಿಸಿ ಸುದ್ದಿ ಏನಂತಂದರೆ, ಈ ವರ್ಷ 2025ರಲ್ಲಿ ನಡೆದಿರುವಂತಹ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ ವಿಷಯ ಕನ್ನಡವನ್ನು ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳು ಹೇಗಿವೆ ಅಂತೇಳಿ ಈ ಒಂದು ಪ್ರಶ್ನೆ ಪತ್ರಿಕೆ ಮಾದರಿ ಆಗ್ತದೆ ಅಂತ ಹೇಳ್ತೀನಿ. ಸೊ ಪ್ರಶ್ನೆ ಪತ್ರಿಕೆ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ಅದೇ ರೀತಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತೇಳಿ ನೋಡ್ಕೊತ ಹೋಗೋಣ ಬನ್ನಿ. ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡಿ ಸರಿಯಾದನ್ನು ಆರಿಸಿ ಬರೆಯಿರಿ. ಎನಂ ಕೆಳ್ದಪ್ಪೆನು ರಘು ಸುನುವ ಲಕ್ಷಣಂ ಪೋಲ್ವಾರ್ತೆಯನಿನ್ನಂ ದ ನಳಿನಾನನೇ ಪರ್ಪದ ಶಾಸನಂ ಕಡಂ ತಾಳ್ದಳಂ ತಳವಳಂ. ಪ್ರಶ್ನೆ, ಇಲ್ಲಿ ನಳಿನಾನನೇ ಎಂದು ಯಾರನ್ನ ಕರೆಯಲಾಗಿದೆ? ಅದು ಉತ್ತರ ಸೀತೆ. ಗುರು ಹೇಗೆ ವರ್ತಿಸಬಾರದು? ಲಘುವಾಗಿ ವರ್ತಿಸಬಾರದು. ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3 ಇದರಲ್ಲಿ ಒಟ್ಟು ನಾನು ಈ ಪ್ರಶ್ನೆ ಪತ್ರಿಕೆ ಬಿಡಿಸಿದ್ದೀನಿ. ಸೊ ನೋಡಿಲ್ಲ ಅಂತ ಪ್ಲೇಲಿಸ್ಟಲ್ಲಿ ಹೋಗಿ ನೋಡಿ. ಸಿದೆ ಪ್ರಶ್ನೆ ಪತ್ರಿಕೆ ನೋಡುವ ಉದ್ದೇಶ ಇಷ್ಟೇ. ಎನ್ಯುವಲ್ ಎಕ್ಸಾಮ್ ಸಮೀಪ ಇದ್ದಾವೆ. ಸೊ ಎಲ್ಲವನ್ನ ಗಮನಿಸ್ತಾ ಹೋಗಿ. ಅಣ್ಣನಾಜ್ಞೆಯಲ್ಲಿ ಭ್ರಮಿತನಾದವರು ಯಾರು ಅಂತಂದರೆ ಪಾರ್ಥ ಅಂತ ಹೇಳ್ತೀವಿ. ತತ್ವಜ್ಞಾನವನ್ನು ಕೇಳದವರಾರು? ಘೋರ ಪಾಪಿಗಳು ತತ್ವಜ್ಞಾನವನ್ನು ಕೇಳದಾರು ಅಂತ ಹೇಳ್ತಾರೆ. ಬೇಟೆಗಾರ ಯಾರು ಅಂತಂದರೆ ಬೆಳಕು. 100 ದಾರಿ ಹಿಡಿದು ಸೀತಾ ವಾರಕ್ಕೆ ನನ್ನನ್ನು ಹುಡುಕಿ ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟ್ಗೆ ಬಂದಿರುತ್ತಿದ್ದಳು. ಸುಮ್ಮನೆ ದೂರ ಹೇಳುತ್ತಾ ಕೂರಲು ಬದಲು ನೀನಾದರೂ ಮಾಡು ಅಂತ ಹೇಳಿ ಸೀತೆ ಏನಾಗ್ತಿತ್ತು ಅಂತ ಪ್ರಶ್ನೆಗೆ ಅದೃಷ್ಟದ ಆಟದಂತೆ ಏನಂತಂದರೆ ಸೀತೆಗೆ ಆಗ್ತಿತ್ತು ಅಂತ ಹೇಳ್ತಾರೆ. ಕನ್ನಡವು ಕಸ್ತೂರಿಯಲ್ಲಿ ಅಂತ ಹೇಳಿದವರೆ ಮನೋರಮೆ. ಭಾಳ ಸಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ. ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಅಂದರೆ ಟೆಲಿಫೋನ್ ಕಂಬದ ಮೇಲೆ ಮೃತಪಟ್ಟ ಲೈನ್ಮನ್ ಯಾರು ಅಂತಂದರೆ ತಿಪ್ಪಣ್ಣ. ಈ ಎಲ್ಲ ಪ್ರಶ್ನೆಗಳು ಬಹಳ ಸಾರಿ ಬಂದಿವೆ. ಸೊ ಪ್ಲೇಲಿಸ್ಟ್ಗೆ ಹೋಗಿ ದಯವಿಟ್ಟು ಎಲ್ಲ ವಿಡಿಯೋಗಳಿದ್ದಾವೆ, ನೋಡಿಕೊಂಡು ನಿಮ್ಮ ಸ್ಕೋರನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ, ಸತ್ತಿರುವುದು ನಿಮ್ಮದು, ಇವತ್ತಲ್ಲ ನಾಳೆ ನೀವೇ ಕೊಂದು ತಿನ್ನು ಪ್ರಾಣಿ, ಅದಕ್ಕೆ ಯಾಕ್ರಿ ನಷ್ಟ ಕಟ್ಟಿ ಕೊಡಬೇಕು? ನಾಳೆ ಮಾಡೋ ಸಾರು ಇವತ್ತೇ ಮಾಡಿರಿ. ಈ ಸಾಲಿನ ಪ್ರಾಮುಖ್ಯತೆ ಏನಂತಂದರೆ ನಾಗರಾಜನ ಅಸಡ್ಡೆ ಮಾತುಗಳು ಹೇಳ್ತವೆ. ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ನೋಡ್ರಿ, ಅಲ್ಲೇ ಆಲ್ರೆಡಿ ಉತ್ತರ ಕೊಟ್ಟಿದ್ದಾರೆ. ವಾಲ್ಪೈರಿಗೆ ಬಂದ ಬ್ರಿಟಿಷ್ ಪ್ರಜೆ ಕಾರ್ಲ್ ಮಾರ್ಷ್ ಅಂತ ಹೇಳ್ತೀವಿ. ಭಾಳ ಸರಿ ಕೇಳಿದ್ದಾರೆ ಈ ಪ್ರಶ್ನೆ. ಇನ್ನು ಡ್ಯಾಶ್ ತಮ್ಮ ರಾಜ್ಯದಲ್ಲಿ ತಾವೇ ತಪ್ಪಲಿರುವ ಕನ್ನಡಿಗರು. ದಣಿಯ ಹೆಸರು ವೆಂಕಪ್ಪ ಅಂತಿದೆ. ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸು. ಡ್ಯಾಶ್ ಸಾಧನೆ ಚಿಪ್ ಸಾಧನೆ ಅಂತ ಹೇಳ್ತೀವಿ. ಲೇಖಕರ ದೃಷ್ಟಿಯಲ್ಲಿ ಹಳ್ಳಿಗಳ ಚಹಾದ ಅಂಗಡಿ ಹೆಂಗಿದ್ವು ಅಂದರೆ ವಾರ್ತಾ ಇಲಾಖೆಗಳಾಗಿದ್ವು. ಇವು ಬಿಟ್ಟ ಸ್ಥಳ ಆದರೆ ಹೊಂದಿಸಿ ಬರೆಯಲ್ಲಿ ಗಮನಿಸ್ತಾ ಹೋಗಿ. ನೋಡಿ, ಜಾಲಿಯ ಮರದಂತೆ ಯಾರ್ದು? ಪುರಂದರದಾಸರದು. GS ಪ್ರಕೃತಿ ಬೆಳಗುಜಾವ ಪದ್ಯ. JR ನಿಸಾರ್ ಅಹಮದ್ ಅವರ ಪದ್ಯ ಯಾವುದು? ನಿಮಗೆಲ್ಲ ಗೊತ್ತಿದೆ, ಮುಂಬೈ ಜಾತಕ. T ಯಲ್ಲಪ್ಪ ಹತ್ತಿ ಚಿತ್ರ ಮತ್ತು ಅಂಥೇಳಿ. ಸುಕನ್ಯಾ ಮಾರುತಿ ಒಮ್ಮೆ ನಗುತ್ತಾರೆ. ನಾ ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಎಲ್ಲವೂ ಅಲ್ಲಿದೆ. ಸುಮ್ಮನೆ ನಮ್ಮ ಚಾನಲ್ ನಿಮ್ಗೆ ಏನೋ ಒಂದು ಮಾಹಿತಿ ಅಂತಲ್ಲ, ಎಲ್ಲ ಪ್ರಶ್ನೆ ಪತ್ರಿಕೆ ನಿಖರವಾದಂತಹ 100% ಉತ್ತರಗಳನ್ನು ಕೊಡ್ತಾ ಇದ್ದೀವಿ. ಸೊ ಗಮನಿಸ್ತಾ ಹೋಗಿ. ಇನ್ನು ಕೆಳಗಿನ ಆ ಭಾಗ ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಅವನ್ನ ಗಮನಿಸ್ತಾ ಹೋಗಿ. ಪ್ರಶ್ನೆ ಏನು ಕೇಳಿದ್ದಾರೆ? ರಾವಣನು ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು ಅಂತ ಪ್ರಶ್ನೆ ಇದೆ. ಸೊ ಉತ್ತರ ನೋಡ್ರಿ. ಮಂಡೋದರಿಯನ್ನು ಮತ್ತು ಸಮಸ್ತ ಅಂತಃಪುರದ ಸ್ತ್ರೀಯರನ್ನು ನೋಡಿದ ರಾವಣನು ಅವರ ದುದ್ದೇಶಿ ನಿಮಗೆಷ್ಟು ಅವಮಾನ ಉಂಟು ಮಾಡಿದ ಅಂಗಾದಿಗಳನ್ನು ಹುಬ್ಬು ಗಂಟಿಕೊಳ್ಳುವ ಮಾತ್ರದಿಂದಲೇ ಬಂಧಿಸಿ ಸೆರೆ ಹಿಡಿದು ನಿಮ್ಮ ಮುಂದೆ ತಂದು ದಂಡಿಸುವುದರ ಮೂಲಕ ನಿಮಗಾದ ಅಪಮಾನವನ್ನು ಕೆಳೆಯುತ್ತೇನೆ ಅಂಥೇಳಿ ಅವರನ್ನು ಸಂತೈಸುತ್ತಾನೆ. ಮುಂದಿನ ಪ್ರಶ್ನೆಯನ್ನು ನೋಡಿ. ಗಂಡ ರೈವರು 3 ಲೋಕದ ಗಂಡರಾರು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ದ್ರೌಪದಿಗೆ 5 ಜನ ಗಂಡಂದಿರು: ಧರ್ಮರಾಯ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ. ಇವರಲ್ಲಿ ಎಲ್ಲರೂ 3 ಲೋಕದ ಗಂಡರೇ. ಆದರೆ ದ್ರೌಪದಿ ಕಷ್ಟದ ಪರಿಹಾರ ವಿಷಯದ ಇವರೆಲ್ಲರೂ ವೀರರಾಗಿದ್ದರು, ಪ್ರಯೋಜನವಿಲ್ಲದಂತಾಯಿತು. ಸೊ ಈ ರೀತಿ ಏನಪ್ಪ ಅಂತ ಲೋಕದ ಗಂಡರು ಅಂತ ಹೇಳ್ಬೋದು. ಇನ್ನು ಕವಿ ಬೇಂದ್ರೆ ಬಾಳಿನ ಬಗ್ಗೆ ಕೊಡುವ ಸಂದೇಶ ಏನು ಅಂತಂದಾಗ, ಕವಿ ಬೇಂದ್ರೆ ಬೆಳಗಿನ ವಿಶೇಷತೆ ಅಂತ ತಿಳಿಸುತ್ತಾ ಮಕ್ಕಳಲ್ಲಿ ಬೇಗ ನಿಮ್ಮ ಹುಸಿ ನಿದ್ದೆ ಬಿಟ್ಟು ಏನಾದರೂ ಸಾಧಿಸುವ ಹೇಳಿ ಎದ್ದೇಳಿ ಎನ್ನುತ್ತಿದ್ದಾರೆ. ಬಾಳಿನಲ್ಲಿ ಯೌವನವು ತುಂಬಿರುವವರೆಗೆ ಅದನ್ನು ಸಂಪೂರ್ಣವಾಗಿ ಸಾರ್ಥಕಪಡಿಸಿಕೊಳ್ಳಬೇಕು. ಸೋಮಾತನ ಭಾಗವಾಗಿರುವ ಹುಸಿ ನಿದ್ದೆಯನ್ನು ಬಿಡಬೇಕು ಎಂದು ಬಾಳಿನ ಬಗ್ಗೆ ಸಂದೇಶವನ್ನು ನೀಡುತ್ತಾರೆ. ಸೊ ಇಲ್ಲಿ ಒಟ್ಟು ನಿಮ್ಮ 3 ಪ್ರಶ್ನೆಗಳನ್ನು ಬರಿಬೇಕು. ಕೆಳಗಿನ 2 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಕೊನೆಯಲ್ಲಿ ಬಸಲಿಂಗನಿಗೆ ಏನೆಂದು ನಿಶ್ಚಿತವಾಗತೊಡಗಿತು ಅಂತಂದರೆ, ಡಾಕ್ಟರ್ ತಿಮ್ಮಪ್ಪನವರು ಆದೇಶದ ಮೇರೆಗೆ ಬಸಲಿಂಗ ಡಾಕ್ಟರ್ ಚಂದ್ರಪ್ಪನವರಲ್ಲಿ ಚಿಕಿತ್ಸೆಗಾಗಿ ಬರುತ್ತಾನೆ. ಆಗ ಚಂದ್ರಪ್ಪನವರು ತಿಮ್ಮಪ್ಪನಿಂದ ಆದ ಕೆಲಸ ನನ್ನಂತವರಿಂದ ಅಸಾಧ್ಯವಿಲ್ಲ, ನೀನು ಅವರನ್ನು ನೋಡಿದರೆ ಮಾತ್ರ ಇರು ಒಂದು ಕಣ್ಣು ಉಳಿಯುತ್ತದೆ ಎನ್ನುತ್ತಾರೆ. ಆಗ ರುದ್ರಪ್ಪನೊಂದಿಗೆ ಹೊರಗೆ ಬಂದು ಬಸಲಿಂಗ ತಲೆ ಮೇಲೆ ಕೈ ಹೊತ್ತು ಕೂತು ಯಾರು ಮಾತಾಡಿದರೂ ಮಾತಾಡಲೇ ಇಲ್ಲ. ಹೆಂಡತಿ ಮಾತು ಸಹ ಕಿವಿಗೆ ಬೀಳದಾಯಿತು. ಬಲಗಣ್ಣಿನ ದೃಷ್ಟಿ ಬರುತ್ತಾ ಮಂದಾಗುತ್ತದೆ.
ಆ ನಡುವೆ ಬಸಲಿಂಗ ತನ್ನ ಉಡಾಪೆ ಸುಳ್ಳು ಜಾತಿ ಮಠದ ಗುರು ಯಾರೂ ನನ್ನ ಕಣ್ಣು ಉಳಿಸುವುದಿಲ್ಲ ಎಂಬ ನಿಶ್ಚಿತವಾಗಿತ್ತು ಅಂತ ಹೇಳಿ ನೀವು ಉತ್ತರವನ್ನು ಬರೀಬೇಕು. ಕನ್ನಡದ ಸಮಸ್ಯೆಗಳು ಎಲ್ಲಿವರೆಗೆ ಇದ್ದೇ ಇರುತ್ತವೆ? ಎಲ್ಲಿವರೆಗೂ ಕನ್ನಡ ನಮ್ಮ ಆಡಳಿತ ಶಿಕ್ಷಣದಲ್ಲಿ ಪ್ರಧಾನವಾಗಿರುವುದಿಲ್ಲವೋ ಅಲ್ಲಿವರೆಗೆ ಜನಜೀವನ ತುಂಬಿಕೊಳ್ಳುವುದಿಲ್ಲವೋ, ಎಲ್ಲಿವರೆಗೆ ಕನ್ನಡಿಗರು ಸ್ವಾಭಿಮಾನವಾಗುವುದಿಲ್ಲ ಅಲ್ಲಿವರೆಗೆ ಕನ್ನಡ ಸಮಸ್ಯೆಗಳು ಇರುತ್ತವೆ ಅಂತ ಹೇಳ್ತಾರೆ. ಒಟ್ಟು 2 ಪ್ರಶ್ನೆಗಳಿಗೆ ನೀವು ಇಲ್ಲಿ ಉತ್ತರ ಕೊಡಬೇಕು. ಇನ್ನು ಮುಂದುವರೆದಂತೆ ಯಾವುದಾದರೂ 3 ಪ್ರಶ್ನೆಗೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ 6 ಅಂಕಕ್ಕೆ. ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸಾಗುವುದು ಏಕೆ ಅಂತಂದಾಗ, ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸಾಗುವುದು ಏಕೆಂದರೆ 24 ಗಂಟೆಯೂ ಕುಡಿಯದೇ ಇರುತ್ತದೆ. ಅಲ್ಲದೆ ಮಠದ ಸಾತ್ವಿಕ ವಾತಾವರಣ ದೊಡ್ಡ ತಲೆನೋವಾಗಿದ್ದು ಒಮ್ಮೆ ಆತನ ದುರ್ನಡತೆಗಾಗಿ ಚೀಮಾರಿ ಹಾಕಿಸಿ ಓಡಿದ ಹಾಗ ಆನೆ ಅನೇಕ ದಿನಗಳವರೆಗೆ ಯಾರ ಮಾತನ್ನು ಕೇಳದೆ ಊಟವನ್ನೇ ತ್ಯಜಿಸಿತ್ತು. ಆನೆ ಇರುವವರೆಗೆ ತನ್ನ ಅನಿವಾರ್ಯತೆಯನ್ನು ಮನಗಂಡ ವೇಲಾಯುಧನ ಮಠಕ್ಕೆ ಇನ್ನಷ್ಟು ಕಿರುಕುಳ ಕೊಡಲಾರಂಭಿಸಿದ ಅಂತಂದ. ಈ ಉತ್ತರವನ್ನು ಇಲ್ಲಿ ಹೇಳಬೇಕು. ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ಹೇಗೆ ವಿವರಿಸ್ತಾನೆ ಅಂತ ಕೇಳಿದ್ದಾರೆ. ಲೈನ್ಮನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದ ಆಸೆ ಇಟ್ಕೊಂಡ್ರೆ ಆಗುತ್ತೆ. ನಮ್ಮ ಡಿಪಾರ್ಟ್ಮೆಂಟ್ ಲೈನ್ಮನ್ಗಳಾದರೂ ಈವರೆಗೆ ಸರ್ವಿಸ್ ಮುಗಿಸಿ ರಿಟೈರ್ಮೆಂಟ್ ಆಗಿದ್ರು ನೋಡಿದ್ದೀರಾ? ಕರೆಂಟ್ ಜೊತೆ ಕೆಲಸ ಅದು ಒಂದಲ್ಲ ಒಂದು ದಿನ ಸ್ವಲ್ಪ ಎಚ್ಚೆತ್ತಪ್ಪಿದ್ರು ಅಲ್ಲಿವರೆಗೆ ನಮ್ಮ ಸರ್ವಿಸ್ ಮುಗಿದಂತೆ ಎಂದು ಕೆಲಸ ಅತ್ಯಂತ ಅಪಾಯಕಾರಿ ದುರ್ಗಪ್ಪ ವಿವರಿಸ್ತಾನೆ. ಹುಚ್ಚು ನಾಯಿಗಳ ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತದೆ ಎಂದು ಪುಟ್ಟಯ್ಯ ಹೇಳಿದನು. ಹುಚ್ಚು ನಾಯಿಗಳ ಆಸ್ಪತ್ರೆಯಲ್ಲಿ ವರ್ತಿಸುವ ಬಗ್ಗೆ ಪುಟ್ಟಯ್ಯ ಹೀಗೆ ಹೇಳುತ್ತಾನೆ. ಹುಚ್ಚು ನಾಯಿ 10 ಧೈರ್ಯ ಪ್ರಶ್ನೆಗೆ ಬರೋದಿಲ್ಲ. ಅವಕ್ಕೆ ತಲೆಕೆಟ್ಟು ಕಂಡಿದ್ದಕ್ಕೆಲ್ಲ ಕಚ್ಚುತ್ತವೆ. ಆಸ್ಪತ್ರೆಗೆ ತಗೊಂಡು ಬಂದವನು ನೋಡಿದರೆ ಮೇಜು ಕುರ್ಚಿ ಕಾಲಿಗೆಲ್ಲ ಕಚ್ಚುತ್ತವೆ ಎಂದಿರ್ತಾರೆ. ಸೊ ಈ ರೀತಿ ನಿಮಗೆ ಬಹು ಆಯ್ಕೆಯಲ್ಲಿ 10 ಪ್ರಶ್ನೆ, ಬಿಟ್ಟ ಸ್ಥಳ 5, ಹೊಂದಿಸಿ ಬರೀ 5, 2 ಅಂಕದ 6 + 4 + 6 ಅಂತಂದಾಗ ಒಟ್ಟು 36 ಪ್ರಶ್ನೆ ಉತ್ತರ ನೀವಿಲ್ಲಿ ಪಾಸಿಂಗ್ಗೆ ಬಿಡಿಸೋದು. ಇನ್ನು 5 ಅಂಕದ ಪ್ರಶ್ನೆಗಳು ಸಂದರ್ಭ ಸೂಚಿಸಿ. ಸೊ ಇವೆಲ್ಲವನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿ ನನಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಬೇಕು. ವಿಡಿಯೋ ಲೈಕ್ ಆದರೆ ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ಸಹ ಶೇರ್ ಮಾಡಿ ಅಂತ ಹೇಳ್ತೀನಿ. ಪದ್ಯವನ್ನು ಕೊಟ್ಟಿದ್ದಾರೆ, ಭಾವಾರ್ಥವನ್ನು ಬರೀಬೇಕು, ಕೆಳಗಿನ 5-6 ಪ್ರಶ್ನೆ ವಾಕ್ಯಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲವೂ ಇಲ್ಲಿದ್ದಾವೆ. ಸೊ ಈ ಪ್ರಶ್ನೆ ಪತ್ರಿಕೆಯನ್ನು ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಹಾಕಿರ್ತೀನಿ, ದಯವಿಟ್ಟು ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ಭಾಷಾ ವ್ಯವಸ್ಥೆಯಲ್ಲಿ ಭಾಳ ಸರಳವಾಗಿ ನಾನಾ ಅರ್ಥ, ಗುರು ಅಂದರೆ ಶಿಕ್ಷಕ, ಮಡಿ ಅಂದರೆ ಶುಭ ಅಥವಾ ಸತ್ತ ಅಂತ ವ್ಯಕ್ತಿ ಹೇಳ್ತೀವಿ. 2 ಪದಗಳ ತದ್ವರು ಅಮೃತ, ಉದ್ಯೋಗ, ಪಯಣ, ನುಡಿಗಟ್ಟು ಸ್ವಂತ, ಕೈ ಕೊಡು, ಸಿಂಹ ಸ್ವಪ್ನ, ಕಾಲು ಕೀಳು, 2 ಗುಣವಾಚಕ, ರಸಬಳ್ಳಿ, ರಸ, ಹಾಡು ಹಕ್ಕಿ, ಹಾಡು, ಗಟ್ಟಿವಾದ, ಗಟ್ಟಿ, ವಿಭಕ್ತಿ ಪ್ರತ್ಯಯ, ಸಲಿಲಂ, ಪೈರರಿಗೆ ಚತುರ್ಥಿ, ದಣಿಗೆ ತೃತೀಯ, ಈ ರೀತಿಯಾದಂಥ ಪ್ರಶ್ನೆಗಳಿಗೆಲ್ಲ ಕೊಟ್ಟಿದ್ದಾರೆ. ನಿಮಗೆ ಪ್ರಬಂಧ ನೋಡಿ, ರಕ್ತದಾನ ಮತ್ತು ನೇತ್ರದಾನ ಮಹತ್ವ, ಕನ್ನಡದ ಭಾಷೆ ಅಭಿವೃದ್ಧಿಗೊಳಿಸುವ ಮಾರ್ಗಗಳು, ಗೆಳೆಯನಿಗೆ ಆಹ್ವಾನಿಸಿ ಒಂದು ಪತ್ರ ಬರೀರಿ ಅಂತ ಕೇಳಿದರೆ, ನಿಮ್ಮ ಕಾಲೇಜ್ ಪ್ರಿನ್ಸಿಪಾಲ್ಗೆ ಒಂದು ಪತ್ರ. ಸೊ ಈ ರೀತಿಯಾದಂಥ ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿತ್ತು ಸ್ನೇಹಿತರೆ. ಸೊ ನೆಕ್ಸ್ಟ್ ವಿಷಯ ಇಂಗ್ಲೀಷ್ ವಿಷಯ ಅಂತ ತೆಗೆದುಕೊಂಡು ಬರ್ತೀನಿ, ನಿಮ್ಮ ಸ್ನೇಹಿತರು ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ.